ಇನ್ನೊಂದು 100 ರೂಪಾಯಿ ಕೊಡಪ್ಪ. ಹಲೋ ಗಾಯ್ಸ್, ನಾವು ಗಗನ ಗಾಯತ್ರಿ ಚಿಕ್ಕಮಂಗ್ಳೂರು ಹುಡುಗಿರು. ನಾವು ಇವತ್ತು ಹೊರಟಿರೋದು ಬ್ಯಾಂಗ್ಳೂರ್ ಕಡೆಗೆ. ನಮ್ಮ ಸಂಗಡಿಗರನ್ನ ಬಿಟ್ಟು ಹೋಗೋದಕ್ಕೆ ತುಂಬ ಬೇಜಾರಾಗ್ತಾ ಇತ್ತು. ನಮ್ಮಪ್ಪ ನಮ್ಮನ್ನ ಎಕ್ಟಿವರೆಗೂ ಡ್ರಾಪ್ ಮಾಡಿದ್ರು. ಅದಾದಮೇಲೆ ನಾವು ಹೋಗಿದ್ದು ಗೌರ್ಮೆಂಟ್ ಬಸ್ಗೆ. ಬೀರೂರ್ವರೆಗೂ ಗೌರ್ಮೆಂಟ್ ಬಸ್ಸಲ್ಲೇ ಹೊರಟ್ವಿ. ಬೇಗ ಬಂದಿದ್ದ ಕಾರಣ ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಏನ್ ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ನನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ವಿಶ್ವಮಾನವ ಹೊಸ ಟ್ರೈನ್ ನೋಡಿ ಫುಲ್ ಖುಷಿಯಾಗೋಯ್ತು. ಸೀಟ್ ಸಿಗಲ್ಲ ಅನ್ಕೊಂಡಿದ್ದೆ, ನಿಮಗೆ ಫೈನಲಿ ಮೇಲ್ಗಡೆ ಸೀಟ್ ಸಿಕ್ತು. ಈ ಶೇಂಗಾ ಮರಕ್ಕೆ ಬಂದಿದ್ರು. ನನಗೆ ನೋಡಿದ ತಕ್ಷಣ ತಿನ್ನಂಗಾಯ್ತು. ಶೇಂಗಾ ಕೊಡಿ ಅಂತ 20 ರೂಪಾಯಿ ಕೊಟ್ಟು ಶೇಂಗಾ ತಗೊಂಡ್ರೆ ಇಷ್ಟೇ ಶೇಂಗಾ ಕೊಟ್ಟವ್ರೆ. ನಮ್ಮೂರಲ್ಲಿ 20 ರೂಪಾಯಿಗೆ ಅರ್ಧ ಸೇರು ಕೊಡ್ತಾ ಇದ್ರು. ಫೋನ್ ನೋಡಿ ಬೋರಾಯ್ತು ಅಂತ ಆಂಟಿ ಕಡೆ ನೋಡಿದ್ರೆ ಆಂಟಿ ಕೂಡ ಫೋನ್ ಯೂಸ್ ಮಾಡ್ತಾ ಇತ್ತು. ಈ ಥರ ಆಂಟಿನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಹಂಗೂ ಹಿಂಗೂ ಮಾಡಿ ಫೈನಲಿ ಯಶವಂತಪುರ ಬಂದು ತಲುಪಿದ್ವಿ. ಇಲ್ಲಿಂದ ಮೆಟ್ರೋ ಟಿಕೆಟ್ ತಗೊಂಡು ನಾವು ಹೊರಟಿದ್ದು ಗೋರ್ಗುಂಟೆಪಾಳ್ಯ ಕಡೆ. ಫೈನಲಿ ನಮ್ಮ ಏರಿಯಾ ರೀಚ್ ಆದ್ವಿ. ಈ ಬಿಸಿಲಲ್ಲಿ ಬಂದಿದ್ದ ಜರ್ನಿಗೋಸ್ಕರ ತಡಿಯೋಕ್ಕಾಗ್ತೇನೆ ನಾವು ತಂಪಾಗಿ ಏನಾದರೂ ಕುಡಿಯೋಣ ಅಂತ ಕಬ್ನಾಲ್ ಹತ್ರ ಬಂದ್ವಿ. ಅವ್ರು ಕೊಡ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಕೊನೆಗೂ ನಮ್ಮ ಕಾಟ ತಡಿಯೋಕ್ಕಾಗ್ದೆ ಕಬ್ನಾಲ್ ಕೊಟ್ಟರು. ಅಲ್ಲಿಂದ ಒಂದು ಕೋಲ್ಡ್ ವಾಟರ್ ತೊಗೊಂಡು ನಾವು ಹೊರಟಿದ್ದು ರೂಮ್ ಕಡೆ. ಕೊನೆಗೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.